ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶ್ರೀಚಕ್ರವು 3 ಪ್ರಸ್ತಾರಗಳಾಗಿರುತ್ತೆ. ಮೊದಲನೇದು ಭೂಪ್ರಸ್ತಾರ. ಇದು ಚತುರಶ್ರಾಕಾರದ ಶೀಟ್ ಅಂದ್ರೆ ಹಾಸಿನ ಹಾಗೆ ಇರುತ್ತೆ. ಬಂಗಾರ, ಬೆಳ್ಳಿ, ತಾಮ್ರದ ರೇಖುಗಳ ಮೇಲೆ ಅಂದ್ರೆ ಶೀಟ್ಗಳ ಮೇಲೆ ಅಥವಾ ರೇಷ್ಮೆ ವಸ್ತ್ರ, ಭೋರ್ಜಪತ್ರ, ಕೊನೆಗೆ ನೆಲದ ಮೇಲಾಗಲಿ ಶ್ರೀಚಕ್ರವನ್ನ ಬರೆದು ಪೂಜೆ ಮಾಡ್ತಕ್ಕಂಥದ್ದು ಭೂಪ್ರಸ್ತಾರ. ಇನ್ನು ಮೇರು ಪ್ರಸ್ತಾರ. ಆವರಣಗಳೆಲ್ಲ ಒಂದರ ಮೇಲೊಂದು ಒಟ್ಟು 9 ಅಂತಸ್ತುಗಳಾಗಿರುತ್ತೆ. ಇದರಲ್ಲಿ ಯಂತ್ರದ ಉದ್ದ, ಅಗಲ, ಎತ್ತರ ಎಲ್ಲವೂ ಸಮಾನವಾಗಿರುತ್ತೆ. ಇನ್ನು ಮೂರನೆಯದು ಕೈಲಾಸ ಪ್ರಸ್ತಾರ. ಇದು ಕೂಡ ಮೇರುವಿನ ಹಾಗೆ ಇದ್ದು ಇದರಲ್ಲಿ ಉದ್ದ ಮತ್ತು ಅಗಲ ಸಮಾನವಾಗಿರುತ್ತೆ, ಎತ್ತರ ಮಾತ್ರ ಕಡಿಮೆ ಇರುತ್ತೆ. ಭೂಪ್ರಸ್ತಾರದಲ್ಲಿ 2 ವಿಧಗಳಿರುತ್ತೆ. ಮೊದಲನೇದು ಊರ್ಧ್ವ ಪ್ರಸ್ತಾರ. ಅಂದ್ರೆ ನೆಲದ ಮೇಲೆ ಯಂತ್ರವನ್ನ ರಚನೆ ಮಾಡಿದಾಗ ಅದರಲ್ಲಿನ ರೇಖೆಗಳು ಉಬ್ಬಾಗಿ ಬರುತ್ತೆ. ಇದನ್ನೇ ಊರ್ಧ್ವ ಪ್ರಸ್ತಾರ ಅಂತ ಕರೀತಾರೆ. ಎರಡನೇದು ಪಾತಾಳ ಪ್ರಸ್ತಾರ. ಇದನ್ನ ಬಂಗಾರ, ಬೆಳ್ಳಿ ಅಥವಾ ತಾಮ್ರದ ರೇಖುಗಳ ಮೇಲೆ ರಚನೆ ಮಾಡಿದಾಗ ಆ ಗೀಟುಗಳೆಲ್ಲ ಆಳಕ್ಕಿಳಿಯುತ್ತೆ. ಇದನ್ನೇ ಪಾತಾಳ ಪ್ರಸ್ತಾರ ಅಂತ ಕರೀತಾರೆ. ಮೇರು ಪ್ರಸ್ತಾರದಲ್ಲೂ ಕೂಡ 2 ವಿಧಗಳಿರುತ್ತೆ. ಒಂದು ಅರ್ಧ ಮೇರು. ಇದರಲ್ಲಿ ಅಷ್ಟದಳಗಳವರೆಗೂ ಅಂದ್ರೆ 3 ಆವರಣಗಳು ಮಾತ್ರ ಅಂತಸ್ತುಗಳಾಗಿದ್ದು ನಂತರದವೆಲ್ಲ ಕೋನಗಳಾಗಿರುತ್ತೆ. ಎರಡನೇದು ಪೂರ್ಣ ಮೇರು. ಇದರಲ್ಲಿ ಒಟ್ಟು 9 ಆವರಣಗಳು ಅಂತಸ್ತುಗಳಾಗಿಯೇ ಇರುವಂತದ್ದು. ಈ ಪೂರ್ಣ ಮೇರುವಿನಲ್ಲಿ ಮತ್ತೆ 2 ವಿಧಗಳನ್ನ ನೋಡಬಹುದು. ಅದರಲ್ಲೊಂದು ಊರ್ಧ್ವದಳ. ಇದರಲ್ಲಿರ್ತಕ್ಕಂತಹ ಅಷ್ಟದಳ, ಷೋಡಶ ದಳಗಳು ಮೇಲ್ಮುಖವಾಗಿರುತ್ತೆ. ಇದನ್ನ ಊರ್ಧ್ವದಳ ಅಂತಾರೆ. ಅಧೋದಳ. ಇದರಲ್ಲಿ ಅಷ್ಟದಳ ಮತ್ತು ಷೋಡಶ ದಳಗಳು ಅಧೋಮುಖವಾಗಿ ಅಂದ್ರೆ ಕೆಳಕ್ಕೆ ಬಾಗಿರುತ್ತೆ. ಇದನ್ನ ಅಧೋದಳ ಅಂತ ಹೇಳ್ತಾರೆ. ಇನ್ನು ಕೂರ್ಮ ಪ್ರಸ್ತಾರ ಅಂದ್ರೆ ಮೇರುವು ಕೂರ್ಮದ ಮೇಲಿರುತ್ತೆ. ಇದನ್ನ ವೈಷ್ಣವರು ಅರ್ಚನೆ ಮಾಡ್ತಾರೆ. ಮಹಾಕಾಮೇಶ್ವರ ಶ್ರೀಚಕ್ರ. ಇದು ಶಿವಲಿಂಗದ ಮೇಲೆ ಮೇರುವನ್ನ ಕೆತ್ತಿರ್ತಾರೆ. ಇದನ್ನ ಶೈವರು ಪೂಜಿಸ್ತಾರೆ.